ಕಿಚನ್. ಇವತ್ತು ಸ್ಪೆಷಲ್ ಆಗಿ ಮಸಾಲಾ ಟೀ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾರ್ಮಲ್ ಟೀ ಕುಡಿತಾ ಇರ್ತೀವಿ, ಸೊ ಈ ಮಳೆಗಾಲ ಟೈಮಲ್ಲೆಲ್ಲ ಸ್ಪೆಷಲ್ ಆಗಿ ಮಸಾಲಾ ಟೀ ಕುಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈ ಮಸಾಲಾ ಟೀಗೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಶುಂಠಿ, ಲವಂಗ, ಚಕ್ಕೆ ಮತ್ತು ಏಲಕ್ಕಿ. ಇದರಲ್ಲಿ ಶುಂಠಿ ಮತ್ತು ಏಲಕ್ಕಿನ ನೀಟಾಗಿ ಜಜ್ಕೊಂಡಾದಮೇಲೆ ಹೂವು ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಲೋಟ ತಣ್ಣೀರು ಸ್ವಲ್ಪ ಲೈಟಾಗಿ ಬಿಸಿಯಾದ ನಂತರ ಅದಕ್ಕೆ ಈಗ ಇರುವ ಮಸಾಲವನ್ನು ಹಾಕಬೇಕು. ಶುಂಠಿ, ಲವಂಗ, ಏಲಕ್ಕಿ ಮತ್ತು ಚಕ್ಕೆ. ಅದು ಸ್ವಲ್ಪ ಲೈಟಾಗಿ ಕುದಿಬೇಕು, ರಸ ಬಿಟ್ಕೊಳ್ಬೇಕು. ಅದಕ್ಕೆ ಮಸಾಲ ರಸ ಎಲ್ಲ ನೀರಿಗೆ ಹಿಡಿಬೇಕು ಚೆನ್ನಾಗಿ. ಈ ಥರ ತಿರುವು ಕೊಟ್ಟರೆ ನೀಟಾಗಿ 1 ಟೀ ಸ್ಪೂನ್ ಟೀ ಪುಡಿ ಯಾವ್ದು ಬ್ರ್ಯಾಂಡ್ ಆದರೂ ಆಗುತ್ತೆ. ನಿಮ್ಮ ಮನೇಲಿರುವಂಥ ಟೀ ಪುಡಿನೇ ಹಾಕ್ಕೊಂಡ್ಬಿಟ್ಟು ಒಂದು 2 to 3 ಮಿನಿಟ್ಸು ನೀಟಾಗೆ ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ಯಾಕಂತೇಳಿದ್ರೆ ಆ ಟೀಯಲ್ಲಿರುವ ಇದಿದೆಯಲ್ವ ರಸ, ಅದು ನೀಟಾಗಿ ನೀರಲ್ಲಿ ಬಿಡ್ಕೊಳ್ಬೇಕು. ಈ ಥರ ನೀಟಾಗೆ ತಿರುವು ಕೊಡ್ತಾಯಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುವು ಕೊಡ್ತಾಯಿರಿ. ಓಕೆ, ನೀಟಾಗಿ ನೀರು ಬಿಟ್ಟಿದೆ ಈಗ ರಸ. ಈಗ ಅದಕ್ಕೆ ಆಗ ತೊಗೊಂಡಿದ್ದ ಗ್ಲಾಸಲ್ಲೇ 1 ಲೋಟ ಹಾಲು, ಬಿಸಿಯದ್ದು ತೊಗೊಳ್ಬೋದು, ಇಲ್ಲಾಂದರೆ ಮೀಡಿಯಮ್ ಇರೋ ಹಾಲನ್ನು ತೊಗೊಳ್ಬೋದು. ಈ ಥರ ನೀಟಾಗೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀಟಾಗೆ ಕುದಿಸ್ಕೊಳ್ಳಿ. ಈಗ 2 ಸ್ಪೂನು ಶುಗರ್ ಇಲ್ಲಾಂದರೆ ಬೆಲ್ಲದ ಪುಡಿನಾದರೂ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದು 1 ರೌಂಡು ನೀಟಾಗಿ ಆ ಥರ ತಿರುವು ಕೊಟ್ಟರೆ ನೀಟಾಗಿ ಕುದಿತಾ ಬರುತ್ತೆ. ಬಿಸಿ ಬಿಸಿ ಮಸಾಲಾ ಟೀ ರೆಡಿ. ಈ ಟೀಯನ್ನು ಬೆಳಿಗ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಕುಡಿದ್ರೆ ಭಾಳ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟಪಟ್ಟರೆ ಲೈಕ್, ಶೇರ್ ಮತ್ತು ಹೊಸದಾಗಿ ನಮ್ಮ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.